ಬೆಂಗಳೂರಿಗೆ ಒಂದು ಹೆಮ್ಮೆಯನ್ನು ತಂದಿರತಕ್ಕಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತ ಕ್ರೀಡೆಗಳ ನಡೆಸತಕ್ಕಂತ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ನಡೀತಾ ಇರತಕ್ಕಂತ ಈ ಭೂಮಿ ಪೂಜೆಯ ಸಮಾರಂಭದಲ್ಲಿ ಬಂದು ಇವತ್ತು ಬಹಳ ಸಂತೋಷದಿಂದ ಅಭಿಮಾನದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದಂತ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಗ್ಯಾರಂಟಿ ಯೋಜನೆಗಳ ಸರದಾರರು, ಈ ರಾಜ್ಯ ಕಂಡಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರೇ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರೇ, ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ರಾಜ್ಯದ ವಸತಿ ಸಚಿವರಾದಂಥ ಜಮೀರ್ ಅಣ್ಣವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಹಿಂದೆ ಪ್ರಯತ್ನವನ್ನು ಪಟ್ಟು ಕಾರಣೀಭೂತರಾಗಿರ್ತಕ್ಕಂಥ ಇವತ್ತು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾಜಿ ಸಂಸದರು, ಬೆಂಗಳೂರಿನ 6 ಧೈರ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ರವರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ, ಈ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತ ಹೇಳಿ ಬಹಳವಾಗಿ ಶ್ರಮಿಸಿರ್ತಕ್ಕಂಥ ಈ ಕ್ಷೇತ್ರದ, ಆನೇಕಲ್ಲು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣವರೇ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಈ ರಾಜ್ಯದ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬ್ರವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ರೇವಣ್ಣವರೇ, ಪನ್ನಣ್ಣವರೇ, ವೇಣುಗೋಪಾಲ್ ಅವರೇ, ಸ್ಲಂ ಬೋರ್ಡಿನ ಅಧ್ಯಕ್ಷರಾದ ಅಬ್ಬಯ್ಯ ನಾಯ್ಡು ಅವರೇ ಮತ್ತು ಈ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿ ಗೌಡ್ರೆ, ಆರ್.ಕೆ. ರಮೇಶ್ ಅವರೇ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದಂಥ ನಮ್ಮ ಮೋಹನ್ ರಾಜ್ ಅವರೇ, ಡಿ.ಸಿ. ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೊನ್ನೆ ದಿವಸ ಬಂದಂತ ಮಳೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತಕ್ಕಂಥ ಹಠದಿಂದ ಇವತ್ತು ಕಾರ್ಯಕ್ರಮ ನೆರವೇರಿದೆ. ಅದಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಿಮಗೆ ತುಂಬು ಹೃದಯದ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಪ್ರಾಸ್ತಾವಿಕವಾಗಿ 1949ರಲ್ಲಿ ಲೇಬರ್ ಹೌಸಿಂಗ್ ಕಾರ್ಪೊರೇಷನ್ ಆಗಿ ಮೈಸೂರಿನಲ್ಲಿ ಸ್ಥಾಪನೆಗೊಂಡು ಮೈಸೂರು ಮಹಾರಾಜರ ಕಾಲದಲ್ಲಿ, ಅಲ್ಲಿಂದ 1956ರಲ್ಲಿ ಮೈಸೂರು ಹೌಸಿಂಗ್ ಬೋರ್ಡ್ ಆಗಿ ಪ್ರಾರಂಭ ಆಗಿ ಇವತ್ತು ಒಂದು ಬೃಹತ್ ಪ್ರಮಾಣದ ಒಂದು ಹೌಸಿಂಗ್ ಬೋರ್ಡ್ ಗೃಹ ನಿರ್ಮಾಣ ಮಂಡಳಿ ಇವತ್ತು ನಿಮ್ಮ ಮುಂದೆ ನಿಂತಿದೆ.
70 ವರ್ಷಗಳ ಸುದೀರ್ಘವಾದಂತ ಒಂದು ಸೇವೆಯನ್ನ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಹರ್ಷದಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಈ ಕ್ರೀಡಾಂಗಣ ಇಲ್ಲಿಗೆ ಬರಬೇಕಾದ್ರೆ ಮೊದಲಿಂದ ಇಲ್ಲಿ ಸೂರ್ಯ ಸಿಟಿನಲ್ಲಿ 4 ಹಂತದಲ್ಲಿ 4,000ಕ್ಕೂ ಮಿಗಿಲವಾಗಿ 4,000 ಎಕರೆಗೂ ಮಿಗಿಲವಾಗಿ ಏನು ಜಮೀನನ್ನು ವಶಪಡಿಸಿಕೊಂಡ್ರು. ಆ ಜನತೆ ಆಶೋತ್ತರ ನಮ್ಮ DK ಸುರೇಶ್ ರವರು, ಶಿವಣ್ಣವರು ಮತ್ತು ನಮ್ಮೆಲ್ಲ ನಾಯಕರು ಸೇರಿ ಇಲ್ಲಿ ಒಂದು ಮಾನ್ಯುಮೆಂಟ್ ಅನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಒಂದು ಹೆಸರಾಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾನ್ಯುಮೆಂಟ್ ಅನ್ನು ತರ್ತೇವೆ ಅಂತಕ್ಕಂಥ ಮಾತನ್ನೇನು ಕೊಟ್ಟಿದ್ರು. ಅದರಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಬಂದಾಗ ಈ ಒಂದು ಪ್ರಸ್ತಾಪ ಏನು ಚಿನ್ನಸ್ವಾಮಿ ಅವರ ಕ್ರೀಡಾಂಗಣದಲ್ಲಿ ನಡೆದಂತ ಒಂದು ಅವಘಡ ಇತ್ತು, ಆ ಅವಘಡಕ್ಕೆ ಪ್ರತಿಯಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ ಬೆಂಗಳೂರಿನ ಹೊರವಲಯದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ರು. ಅದರಂತೆ ನಮ್ಮ ಈ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಿಜವಾಗಲೂ ಬಹಳ ಹೋರಾಟವನ್ನು ಮಾಡಿ ಬಹಳ ಯಶಸ್ವಿಯಾಗಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೊಡಿಸಿ ಆನೇಕಲ್ಲು ಒಂದು ಪವಿತ್ರವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಹೆಮ್ಮೆಯ ಸ್ಥಳವಾಗಿ ಬೆಳೆಯಬೇಕು, ಕ್ರಾಂತಿಕಾರಕವಾದಂಥ ಬೆಳವಣಿಗೆಯನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ರೈತರಿಗೆ ಒಂದು ವರದಾನವಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಮಂತ್ರಿಮಂಡಲದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನು ಕರೆದು ಅದೇನೇ ಆದ್ರೂ ನಾವು ಅನುಮೋದನೆಯನ್ನು ಕೊಡ್ತೇವೆ, ನೀವು ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರಂತೆ ಹೌಸಿಂಗ್ ಬೋರ್ಡ್ನ ವತಿಯಿಂದ ತೆಗೆದುಕೊಂಡಿದ್ದೇವೆ. ಯಾರೋ ಒಬ್ರು ನಿನ್ನೆ ಟೀಕೆ ಮಾಡಿದ್ದಾರೆ, ನಮ್ಮ ವಿರೋಧಿ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಟೀಕೆ ಮಾಡಿದ್ದಾರೆ. ಇದನ್ನ ಹೌಸಿಂಗ್ ಬೋರ್ಡ್ನವ್ರಿಗೆ ಹಾಕಿ ಕೊಡ್ಬೇಕಾಯ್ತು, ಕಾಂಗ್ರೆಸ್ನವ್ರು ಮಾಡ್ಬೇಕಲ್ಲ, ಸರ್ಕಾರ ಮಾಡ್ಬೇಕಾಯ್ತು ಅಂತ. ಹೌಸಿಂಗ್ ಬೋರ್ಡು ಸಿದ್ದರಾಮಣ್ಣದಿಂದಲೇ ಇರೋದು, ಇದು ಕಾಂಗ್ರೆಸ್ ಸರ್ಕಾರದ ಅಧೀನ. ಇದು ಗೊತ್ತಿಲ್ಲ ಅಂತ ಕಾಣುತ್ತೆ ಅವರಿಗೆ. ಸರ್ಕಾರದ ದುಡ್ಡೇ ಇದು. ಹೌಸಿಂಗ್ ಬೋರ್ಡ್ ಬೇರೆ ದುಡ್ಡು, ಸರ್ಕಾರದ ಬೇರೆ ದುಡ್ಡು ಇರುತ್ತಾ? ಎಲ್ಲ ದುಡ್ಡು ಒಂದೇ. ಅವ್ರು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಆದ್ಮೇಲೆ, ಇಲ್ಲಿಯ ಜನರ ಬೇಡಿಕೆ ಅಂತ ಮಾಡಿದ್ಮೇಲೆ ನೀವು ಈ ರೀತಿ ಅಪಶಕುನದ ಮಾತುಗಳನ್ನು ಆಡಬಾರ್ದು. ನಮ್ಮ ಸರ್ಕಾರ ಇವತ್ತು ನಾವಿದ್ದೇವೆ, ಈ ಭಾಗದ ಎಲ್ಲ ಜನರ ಒಂದು ಅತಿ ಅವಶ್ಯಕವಾಗಿರ್ತಕ್ಕಂಥ ಇವರ ಬೇಡಿಕೆಯನ್ನು ನಾವು ಈಡೇರಿಸಿದ್ದೀವಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬಹುಶಃ ಕಾನೂನಿನ ಅರಿವಿಲ್ಲ ಅಂತ ಕಾಣುತ್ತೆ, ಹೌಸಿಂಗ್ ಬೋರ್ಡ್ ನಲ್ಲಿ ಯಾಕೆ ಮಾಡಿಸ್ಬೇಕಾಯ್ತು ಅಂತ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ, ಎನಿ ಕಮರ್ಷಿಯಲ್ ಮಾಡಲಿಕ್ಕೆ ನಮ್ಮ ಗೃಹ ಮಂಡಳಿಯ ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಅವರು ತಿಳ್ಕೋಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಇಂಥ ಒಂದು ಬೃಹತ್ ಪ್ರಮಾಣದ ಕಾರ್ಯವನ್ನ ತಾವೆಲ್ಲ ಮಾಡಿದಿರಿ, ಬಹಳ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನಿಜವಾಗ್ಲೂ ಇದೊಂದು ಐತಿಹಾಸಿಕವಾದಂತ ಇದು ನಿಜವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ
ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದನ್ನ ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಬಹಳ ಉನ್ನತವಾಗಿರ್ತಕ್ಕಂಥದ್ದು. ನಾನು ಬಹಳ ಸುತ್ತಿದ್ದೇನೆ, ಇಲ್ಲೆಲ್ಲ ಜನ ಹೇಳ್ತಾರೆ ನಿಜವಾಗ್ಲೂ ಆಪತ್ ಬಾಂಧವರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನ ನಿಜವಾಗ್ಲೂ ನಡೆಸ್ಕೊಂಡು ಹೋಗ್ತಕ್ಕಂಥ ಜಲ್ದಿ ಮುಗಿಸಿ ಲೋಕಾರ್ಪಣೆ ಮಾಡಿ, ಇದು ಒಂದು ಬೆಂಗಳೂರು ಬಹಳ ಬೃಹತ್ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಇವತ್ತು ಮುಂದೆ ಹೋಗ್ತಾ ಇದೆ. ಇನ್ನೂ ಬೆಳೀತಕ್ಕಂಥದ್ದಿರೋದ್ರಿಂದ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಗಳು ಗುಜರಾತನ್ನ ಬಿಟ್ರೆ ಇವತ್ತು ಇಡೀ ದೇಶದಲ್ಲಿ ನಮ್ಮದು ಎರಡನೇದಾಗಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ತಾವೆಲ್ಲ ಸ್ವಾಗತ ಮಾಡಬೇಕು ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಮಿಷನರ್ ದಯಾನಂದ್ ಅವರನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರು ಬಹಳವಾಗಿ ಶ್ರಮಿಸಿ ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆನಲ್ಲಿ ಎಲ್ಲವನ್ನ ಮಾಡಿಸಿ ಉತ್ತಮವಾದಂತ ರೀತಿಯಲ್ಲಿ ಈ ಒಂದು ಯೋಜನೆ ಬರಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ, ದುಡಿದಿದ್ದಾರೆ. ನಮ್ಮ ಮೋಹನ್ ರಾಜ್ ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಮತ್ತೆ ನಮ್ಮ ಸಿಬ್ಬಂದಿ ವರ್ಗ, ಇವರನ್ನು ಅಭಿನಂದಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ, ನೀವೆಲ್ಲ ಉತ್ತಮವಾದಂತ ಕಾರ್ಯಕ್ರಮವನ್ನು ನೋಡ್ಕೊಂಡು ಹೋಗ್ಬೇಕು, ತಾವೆಲ್ಲ ಇರಬೇಕು. ಇನ್ನುವೇ ಅಲ್ಲಿ ಆ ಕಡೆ ಊಟ ಇದೆ, ಊಟ ಮಾಡಿದವರೆಲ್ಲ ಬಂದು ಇಲ್ಲಿ ಕೂರ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.